ನಮಸ್ಕಾರ ವೀಕ್ಷಕರೇ, ನಾನು ಪ್ರಮೋದ ಕರ್ಗೂರು. ಇವತ್ತಿನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೀನಿ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಮುಂದಿನ ದಿನಗಳಲ್ಲಿ ಸುರಿತಕ್ಕಂಥ ಮಳೆ ಮುಂಗಾರು ಮಾರುತದ ಸಮಯದಲ್ಲಿ ಎಷ್ಟು ಸುರಕ್ಷಿತವಾಗಿದೆ ಈ ಕುರಿತು ಈ ವಿಡಿಯೋ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀನಿ. ಸಾಮಾನ್ಯ ನಾಗರಿಕನ ಬದುಕನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ, ಬೆಂಗಳೂರು ನಗರದಲ್ಲಿ 50 ಮಿಲಿಮೀಟರ್ ಮಳೆಯಾದರೂ ಕುತ್ತಿಗೆವರೆಗೆ ನೀರು ತುಂಬತಕ್ಕಂಥ, ನೀರು ಸೇರಿಕೊಳ್ತಕ್ಕಂಥ ಪ್ರದೇಶಗಳು ಸಾಕಷ್ಟಿವೆ. ಈ ಒಂದು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವರು ಬಹುತೇಕರು ಮಧ್ಯಮ ವರ್ಗದವರು, ಕೂಲಿ ಮಾಡ್ತಕ್ಕಂಥವರು, ಕೆಳವರ್ಗದವರು ವಾಸ ಮಾಡ್ತಾರೆ. ಆದರೆ ಪ್ರಭಾವಿಗಳು, ಮೇಲ್ವರ್ಗದವರು, ಶ್ರೀಮಂತರು, ಇವರುಗಳು ಬಂಗಾಲಿಗಳಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಸಾಮಾನ್ಯ ನಾಗರಿಕ ಆ ಮಳೆಯ ನೀರಿನಲ್ಲಿ ಸಿಲುಕಾಕಿಕೊಂಡ್ರೆ ಅವರಿಗೆ ಇವರ ಭಾವನೆಗಳು ಅರ್ಥ ಆಗೋದಿಲ್ಲ, ಸಂಕಷ್ಟಗಳು ಅರ್ಥ ಆಗೋದಿಲ್ಲ. ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದಂಥ ನಗರ. ಬೆಂಗಳೂರು ನಗರವನ್ನು ಕೆಂಪೇಗೌಡರು ಅಂದಿನ ಕಾಲದಲ್ಲಿ ಕಟ್ಟಿದರು. ಇವತ್ತು ಅದೇ ಬೆಂಗಳೂರು ನಗರ ಯಾವ ರೀತಿ ಮಾರ್ಪಾಟಾಗಿದೆ, ಇದಕ್ಕೆಲ್ಲ ಏನು ಕಾರಣ, ಯಾರು ಹೊಣೆ? ಇದಕ್ಕೆಲ್ಲ ಜವಾಬ್ದಾರಿ ಯಾರಪ್ಪ ಅಂದರೆ ರಾಜಕಾರಣಿಗಳು. ಈ ಹಲ್ಕಟ್ಟು ರಾಜಕಾರಣಿಗಳು ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ, ಇವರ ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿದ್ದಂಥ ನೂರಾರು ಕೆರೆಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿರೋ ಒಂದು ಪರಿಣಾಮವಾಗಿ ಅದು ಬೆಂಗಳೂರು ನಗರ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಸ್ವಾಭಾವಿಕವಾಗಿ ಮಿಲಿಮೀಟರ್ ಅಲ್ಲ, ಬೆಂಗಳೂರು ನಗರದಲ್ಲಿ ಏನಾದರೂ ಆಕಸ್ಮಿಕವಾಗಿ 15-20 ಸೆಂಟಿಮೀಟರ್ ಮಳೆಯಾದರೆ ಇಡೀ ಬೆಂಗಳೂರು ನಗರದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಕಾರಣ ಇಷ್ಟೇ, ನೀರು ಹೊರಲಿಕ್ಕೆ ಬೇಕಾದಂಥ ಏನು ಸ್ವಾಭಾವಿಕವಾಗಿ ನೀರು ಬೀಳುತ್ತೆ, ಆ ನೀರು ಬೆಂಗಳೂರಿನಿಂದ ಹೊರಹೋಗಲಿಕ್ಕೆ ಬೇಕಾದಂಥ, ಬೆಂಗಳೂರು ನಗರದಿಂದ ಹೊರಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಲ್ಲಿನ ರಾಜಕಾರಣಿಗಳು, ಹಲ್ಕಟ್ಟು ಬೇವರ್ಸಿಗಳು, ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳು, MLAಗಳು ವಿಫಲರಾಗಿದ್ದಾರೆ. ಅಧಿಕಾರಿಗಳು ಕೇಳೋದೇ ಬೇಡ, ಇಂಜಿನಿಯರ್ಗಳು ದನ ಕಾಯೋಕ್ಕೂ ಲಾಯಕ್ಕಿಲ್ಲ. ಆ ಒಂದು ಮಟ್ಟಿಗೆ ಇಲ್ಲಿನ ವ್ಯವಸ್ಥೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಸಂಕಷ್ಟವನ್ನು ಸಾಮಾನ್ಯ ನಾಗರಿಕ ಎದುರಿಸಬೇಕಾಗುತ್ತೆ. ಸಾಮಾನ್ಯ ಬಸ್ಗಳಲ್ಲಿ, ಸಾಮಾನ್ಯ ರಸ್ತೆಗಳಲ್ಲಿ ತಿಳಿಸ್ತಕ್ಕಂಥವ್ರು, ಓಡಾಡ್ತಕ್ಕಂಥವರು ಸಾಮಾನ್ಯ ಜನ. ನೀವು ಬೆಂಗಳೂರು ನಗರದ ಬಹುತೇಕ ಭಾಗದಲ್ಲಿ ಗಮನಿಸಿರ್ಬೋದು. ಇವತ್ತು ಕೂಡ ಬೆಂಗಳೂರು ನಗರದ ಬಹುತೇಕ ಕಡೆಗಳಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳನ್ನು ಅರ್ಧದಲ್ಲಿ ಅಂದರೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಮನುಷ್ಯನ ಕೈಗೆ ಎಟುಕುವಷ್ಟರ ಮಟ್ಟಿಗೆ ಬಹಳಷ್ಟು ಕಡೆ ನಾನು ಗಮನಿಸಿದ್ದೀನಿ. ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆಗಳನ್ನು ಕೈಗೆ ಎಟುಕುವಷ್ಟರ ಮಟ್ಟಿಗೆ ಬೆಂಗಳೂರು ನಗರದಲ್ಲಿ ಫಿಕ್ಸ್ ಮಾಡಿರ್ತಾರೆ. ಇದು ಕೂಡ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರ ಬದುಕಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಎಲ್ಲೆಂದರಲ್ಲಿ ವಿದ್ಯುತ್ ಲೈನ್ಗಳು ಹಾದು ಹೋಗಿರುತ್ತೋ ಅಲ್ಲಿ ಇದ್ದಂಥ ಮರಗಳನ್ನು ಇನ್ನೂ ಕೂಡ ತೆರವುಗೊಳಿಸಿಲ್ಲ, ಹಾಗೆ ಉಳಿದುಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಇವರೆಲ್ಲ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಎಲೆಕ್ಷನ್ ಫಲಿತಾಂಶ ಬರುತ್ತೆ ಜೂನ್ 4ಕ್ಕೆ. ನಂತರ ಅವರಿಗೆ ಬೇಕಾದಂಥ ಸಚಿವ ಸ್ಥಾನ ಆಗಿರ್ಬೋದು, ಅವರಿಗೆ ಬೇಕಾದಂಥ ಸ್ಥಾನ, ಅವರಿಗೆ ಬೇಕಾದಂಥ ಅಧಿಕಾರ, ಅವರಿಗೆ ಬೇಕಾದಂಥ ಹಣ ಎಲ್ಲಿ ಸಿಗುತ್ತೋ ಆ ಕಡೆ ಹೆಚ್ಚು ಗಮನವನ್ನು ನೀಡ್ತಾರೆ. ಹಾಗಾಗಿ ಸಾಮಾನ್ಯ ಜನರ ಬದುಕು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಸಂಕಷ್ಟವನ್ನು ಎದುರಿಸಬೇಕಾದಂಥವರು ನಮ್ಮಂಥವರು, ನಿಮ್ಮಂಥ ಸಾಮಾನ್ಯ ಬಡ ಜನರು. ಜೂನ್ ಜುಲೈನಲ್ಲಿ ಬೆಂಗಳೂರು ನಗರದಲ್ಲಿ ಎದುರಾಗ್ತಕ್ಕಂಥ ಮಳೆಯ ಒಂದು ಆ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು, ಅದರಲ್ಲಿ ವಿಶೇಷವಾಗಿ BBMP ಅಧಿಕಾರಿಗಳು, BBMP ಈ ವ್ಯಾಪ್ತಿಯಲ್ಲಿ ಏನೆಲ್ಲ ಕ್ರಮವನ್ನು ಕೈಗೊಳ್ತಾರೆ. ಏಕೆಂದರೆ ಒಂದು ಹೆಲ್ಪ್ಲೈನ್ ಇದೆ ಅವ್ರದ್ದು, ನೀವು ಕಾಲ್ ಮಾಡಿ ನೋಡಿ, 100 ಕಾಲ್ ಮಾಡಿದರೂ ತೆಗೆಯೋದಿಲ್ಲ, ಬ್ಯುಸಿ ಇಟ್ಟಿರ್ತಾರೆ ಅವರು. ಅಂಥ ಒಂದು ಹಲ್ಕಟ್ಟು ಪರಿಸ್ಥಿತಿ, ಅಂಥ ಒಂದು ಹಲ್ಕಟ್ಟು ಬೇವರ್ಸಿ ರಾಜಕಾರಣಿಗಳು, ಅಂಥ ಅಧಿಕಾರಿಗಳು ಈ ಬೆಂಗಳೂರು ನಗರದಲ್ಲಿ ಸೃಷ್ಟಿಯಾಗಿದ್ದಾರೆ. ಯಾವುದೇ ಪಕ್ಷಕ್ಕೆ ಸೇರಿದವರಾಗಿರ್ಬೋದು, ನಾನು ಅವರಿವರು ಅಂತೇನು ಹೇಳೋದಿಲ್ಲ. ಯಾರೂ ಕೂಡ ಜನರ ಒಂದು ಸಂಕಷ್ಟಕ್ಕೆ ಅಲ್ಲಿ ಬೆಲೆ ಕೊಡೋದಿಲ್ಲ. ಕೇವಲ ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ, ಕೈ ಮುಗಿತಾರೆ, ಮತ ಕೇಳ್ತಾರೆ, ಮತ್ತು ಎಲೆಕ್ಷನ್ ಆದ ನಂತರ ನೀವು ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಆ ಒಂದು ಸ್ಥಿತಿ ಇವತ್ತು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿಂದಲೂ ಬಂದಂಥವರು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡು ಬಂದಿರ್ತಾರೆ. ಸರಿಯಾದಂಥ ಒಂದು ಮೂಲಭೂತ ಸೌಕರ್ಯ ಇಲ್ಲ, ಸರಿಯಾದಂಥ ಒಂದು ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದಂಥ ರಸ್ತೆಗಳು ಕೂಡ ಇಲ್ಲ, ಎಲ್ಲೆಂದರಲ್ಲಿ ನೀರು ತುಂಬಿಕೊಳ್ತಕ್ಕಂಥದ್ದು. ಇಂಥ ಒಂದು ಅವ್ಯವಸ್ಥೆ ಒಳಗಡೆ ಬೆಂಗಳೂರು ನಗರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ಬೋದು. ಆದರೆ ಇಲ್ಲಿರ್ತಕ್ಕಂಥ ಹಲ್ಕಟ್ಟು ರಾಜಕಾರಣಿಗಳು, ಹಲ್ಕಟ್ಟು ಅಧಿಕಾರಿಗಳು ಇಲ್ಲಿನ ವ್ಯವಸ್ಥೆಯನ್ನು ಕೆಡಿಸ್ತಾ ಇದ್ದಾರೆ. ಇದು ಜನಸಾಮಾನ್ಯನ ಒಂದು ಬದುಕಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಏನಾದರೂ ಬದಲಾಗುತ್ತಾ, ಇಲ್ಲಿನ ಆಡಳಿತ ವ್ಯವಸ್ಥೆ ಏನಾದರೂ ಬದಲಾಗುತ್ತಾ, ಇಲ್ಲ ಜನರೇ ಬದಲಾಗಬೇಕಾಗುತ್ತಾ, ಜನರೇ ಅವರಿಗೆ ಬೇಕಾದಂತೆ ಸೂಕ್ತ ಮಾರ್ಪಾಟನ್ನು ಮಾಡ್ಕೋಬೇಕಾಗುತ್ತಾ, ಎಲ್ಲವನ್ನು ಕುರಿತು ಮುಂದಿನ ದಿನಗಳನ್ನು ಎಲ್ಲರೂ ಕೂಡ ನೋಡಬೇಕಾಗುತ್ತೆ. ನೋಡೋಣ.
ಜನಸಾಮಾನ್ಯರ ಬದುಕಿನಲ್ಲಿ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ತಾ ಇರೋ, ಗಮನ ಹರಿಸ್ತಾ ಇರೋ ಅನ್ನೋ ನಿಟ್ಟಿನಲ್ಲಿ ನಾವು ಕಾದು ನೋಡೋಣ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ವೀಕ್ಷಕರೇ. ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ವೀಕ್ಷಕರೇ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ.